ಹಾಯ್ ಫ್ರೆಂಡ್ಸ್, ಇವತ್ತು ಮೊಳಕೆ ಕಾಳು ಬಸ್ಸಾರು ಮಾಡೋದು ಯಾವ ಥರ ಅಂತ ನೋಡೋಣ ಬನ್ನಿ. ಇವಾಗ ನಾನು ಬಟ್ಲಷ್ಟು ಹುಳ್ಳಿಕಾಳು ತೊಗೊಂಡಿದ್ದೀನಿ, ಮೊಳಕೆ ಕಟ್ಟಿರೋಂಥದ್ದು. ಇದಕ್ಕೆ ಕಾಳು ಸ್ವಲ್ಪ ಮುಳುಗುವಷ್ಟು ನೀರು, ನಮಗೆ ಎಷ್ಟು ಬೇಕಾಗುತ್ತೆ ಸಾಂಬಾರಿಗೆ ಅಷ್ಟು ನೋಡಿಕೊಂಡು ಸಾಂಬಾರಿಗೆ ನೀರು ಹಾಕ್ಕೋಬೇಕು. 2 ರಿಂದ 3 ಬದನೆಕಾಯಿ ತೊಗೊಂಡಿದ್ದೀನಿ, ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಕಟ್ ಮಾಡಿ ಅದನ್ನು ಹಾಕಿ ಇದು ಬೇಯಕ್ಕಿಡಬೇಕು. ಅದು ಸ್ವಲ್ಪ ಬೇಯ್ತಿದ್ರೆ ಅಷ್ಟರಲ್ಲಿ ನಾವಿಲ್ಲೊಂದು ಮಸಾಲೆ ರುಬ್ಕೊಳ್ಳೋಣ. ಸ್ವಲ್ಪ ಗಸಗಸೆ, ಶುಂಠಿ, 1 ಪೀಸ್ ಚಕ್ಕೆ, 2 ರಿಂದ 3 ಲವಂಗ, ಆಮೇಲೆ ಒಂದು 3 ರಿಂದ 4 ಟೊಮೆಟೊ ಮೀಡಿಯಮ್ ಸೈಜು, ಸ್ವಲ್ಪ ಹುಣಸೆಹಣ್ಣು, ಸಾಂಬಾರು ಪುಡಿ ನಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಕಾಯಿ ಒಂದು ಬಟ್ಲು ತೊಗೊಂಡಿದ್ದೀನಿ. ಇದು ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು ನುಣ್ಣಗೆ. ಇವಾಗ ಏನು ಹುಳ್ಳಿಕಾಳು ಬೇಯಕ್ಕೆ ಇಟ್ಟಿರ್ತೀವಿ, ಮೊಳಕೆ ಕಾಳು ಬದನೆಕಾಯಿ ಎಲ್ಲ ಹಾಕಿ ಅದರೊಳಗಡೆಗೆ ಈ ಖಾರ ರುಬ್ಬಿರೋದನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಕ್ಯಾಪ್ ಕ್ಲೋಸ್ ಮಾಡಿ ಒಂದು 3 ವಿಸಲ್ ಬರ್ಸ್ಕೊಬೇಕು. ನೋಡಿ, ಕ್ಯಾಪ್ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು. ಇವಾಗ ಇನ್ನು 3 ವಿಸಲ್ ಬರಲಿ. ಅಷ್ಟರಲ್ಲಿ ನಾವಿಲ್ಲಿ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೋಬೇಕು. 1.5 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಮೀಡಿಯಮ್ ಸೈಜು 2 ಈರುಳ್ಳಿ ತೊಗೋಬೇಕು, ಒಂದು 1/4 ಸ್ಪೂನ್ ಅರಿಶಿನ, ಅರ್ಧ ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಮೆಣಸು, ಇದೆಲ್ಲ ಹಾಕ್ಕೊಂಡು ನೀಟಾಗಿ ಇದನ್ನು ರುಬ್ಕೋಬೇಕು. ರುಬ್ಕೊಂಡು ಸೈಡ್ಗೆ ಇಟ್ಕೊಂಡಿರಿ. ಇವಾಗ ಒಂದು ಬಾಣಲಿ ಇಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಕರಿಬೇವು, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ನಾವೇನು 1 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಬೇಕು ಇದಕ್ಕೆ. ಇವಾಗೇನು ನಾವು ಅರಿಶಿನ ಮತ್ತು ಈರುಳ್ಳಿ ಖಾರ ರುಬ್ಕೊಂಡಿರ್ತೀವಿ, ಅದೊಂದು 4 ಸ್ಪೂನಷ್ಟು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡು, ತೆಂಗಿನ ತುರಿ ಒಂದು ಬಟ್ಲಷ್ಟು, ಒಂದು ಮೀಡಿಯಮ್ ಸೈಜ್ ಬಟ್ಲಲ್ಲಿ 1 ಬಟ್ಲಷ್ಟು ಸೇರಿಸ್ಕೋಬೇಕು. ಅದೆಲ್ಲ ಹಸಿ ಸ್ಮೆಲ್ ಹೋಯ್ತು ಅಂದಾಗ ಇವಾಗ ಕುಕ್ಕರಲ್ಲಿ ಏನು ಬೇಯಕ್ಕಿಟ್ಟಿರ್ತೀವಿ 3 ವಿಸಲ್ ಬರ್ಸ್ಕೊಂಡು ಅದು ಬೆಂದಿರುತ್ತೆ, ಅದನ್ನು ಎತ್ಕೊಂಡು ಕಾಳು ಸಪ್ರೇಟ್ ಮಾಡ್ಕೋಬೇಕು. ಕಾಳೆಲ್ಲ ತೆಗೆದು ಈ ಪಲ್ಯಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀಟಾಗೆಲ್ಲ ಮಿಕ್ಸ್ ಆದಮೇಲೆ ಮತ್ತು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೋಬೇಕು ನಾವು ಇಲ್ಲಿ. ಇವಾಗ ಸಾಂಬಾರಿಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಮಾಮೂಲಿ ಮೆಣಸಿನ್ಕಾಯಿ, ಕರಿಬೇವು, 1 ಸ್ಪೂನಷ್ಟು ಸಾಂಬಾರು ಪುಡಿ. ಇವಾಗ ಏನು ಅದು ಅರಿಶಿನ ಖಾರ ರುಬ್ಬಿಟ್ಕೊಂಡಿದ್ದು ಅದಕ್ಕೆ ಹಾಕಿ ಮಿಕ್ಕಿರುತ್ತೆ, ಅದನ್ನು ಇದರಲ್ಲಿ ಸೇರಿಸ್ಕೊಂಡು ನೀಟಾಗಿ ಹಸಿ ಸ್ಮೆಲ್ ಹೋಗಬೇಕು. ಹಸಿ ಸ್ಮೆಲ್ ಹೋದ್ಮೇಲೆ ಆ ಸಾಂಬಾರು ಕಾಳು ಸಪ್ರೇಟ್ ಮಾಡಿ ಸಾಂಬಾರು ಹಂಗೆ ಇಟ್ಕೊಂಡಿರ್ತೀವಲ್ಲ, ಆ ಸಾಂಬಾರನ್ನ ಇದ್ರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮೊಳಕೆ ಹುಳ್ಳಿಕಾಳು ಸಾರು ಬಸ್ಸಾರು ಅಂತಾರೆ ಇದನ್ನು. ಕಡೆ ನಾಗಮಂಗಲ ಸೈಡೆಲ್ಲ ತುಂಬ ಫೇಮಸ್ಸು. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.